ಹಾಯ್ ಲವ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬೋನಾಡು ಎಲ್ಲ ಚಾನಲ್ಗೆ ವೆಲ್ಕಮ್. ನೀವು ಅಷ್ಟೇ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಕಾಣುತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಸೆಲೆಕ್ಟ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ಹುಡುಗನ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಲೈಕ್ ಅರ್ಬನ್ ಲೈಫಿಂದ ಆಗುವಂಥ ಏನಿದು ತೊಗೊಂಡ್ರೆ ಏನಾಗುತ್ತೆ ಗೊತ್ತಾ ಅಂತ ನಾನು ಒಂದು ತಮ್ಮನೇಲಿ ಹಾಕಿದ್ದೀನಿ. ಅಂದರೆ ನಿಜವಾಗ್ಲೂ ಹೇಳ್ತಿದ್ದೀನಿ ನೋಡಿ, ಅರ್ಬನ್ ಲೈಫ್ ಪ್ರಾಡಕ್ಟ್ಸ್ನ ತೊಗೊಂಡ್ರೆ ತುಂಬ ಜನರಲ್ಲಿ ನಾವು ನೋಡಿರ್ತೀವಿ, ಲೈಕ್ ಕಿಡ್ನಿ ಫೇಲ್ಯೂರ್ ಆಗಿಬಿಡುತ್ತೆ, ಲಿವರ್ ಫೇಲ್ಯೂರ್ ಆಗುತ್ತೆ, ಮತ್ತು ಮೂಳೆಗಳೆಲ್ಲ ಪುಡಿ ಪುಡಿ ಆಗುತ್ತೆ. ಇದೆಲ್ಲ ನೀವು ಕೇಳಿರುವಂಥ ಬುಲ್ಶಿಟ್ ಆನ್ಸರ್ಸ್. ಬಟ್ ನಿಜವಾಗ್ಲೂ ಏನಾಗುತ್ತೆ ಅನ್ನೋದು ಗೊತ್ತಿದೆ ಯಾರಿಗಾರು? ನಿಜವಾಗ್ಲೂ ಏನಾಗುತ್ತೆ ಅಂದರೆ, ನಿಜವಾಗ್ಲೂ ನೀವು ಆ ಪ್ರಾಡಕ್ಟ್ಸ್ನ ತೊಗೊಂಡ್ರೆ ನೀವೇ ಸ್ವತಃ ಅನುಭವಿಸ್ತೀರ. ಆವಾಗಲೇ ಗೊತ್ತಾಗುತ್ತೆ ನಿಮ್ಗೆ ಏನಾಗುತ್ತೆ ಅಂತ. ತುಂಬ ಜನರಿಗೆ ಏನು ಮಾಡಿದ್ರೆ ಬಾಡಿ ಹೆಂಗೆ ಚೆನ್ನಾಗಿರುತ್ತೆ ಅಂತ ಗೊತ್ತೇ ಇಲ್ಲ. ನಿಮ್ಮ ಬಾಡಿಗೆ ಬೇಕಾಗಿರುವಂಥ ರೆಕಮೆಂಡೆಡ್ ಡಯಟ್ರಿ ಅಲೋನ್ಸಸ್, ಅಂದರೆ ಡೈಲಿ ನೀವು ಎಷ್ಟು ನ್ಯೂಟ್ರಿಷನ್ ಕೊಡಬೇಕೋ ಅದೇ ಕೊಡ್ತಾ ಇರಲ್ಲ ತುಂಬ ಜನ. ಅದನ್ನು ಬಿಟ್ಟು ನಾವು ಅಂದ್ಕೊಳ್ತೀವಿ ತೊಗೊಂಡ್ರೆ ಏನಾಗುತ್ತೆ, ಅದು ತೊಗೊಂಡ್ರೆ ಏನಾಗುತ್ತೆ ಅಂತ. ಸಿಂಪಲ್ಲಾಗಿ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ನೋಡಿ. ಈಗ ತುಂಬ ವೈರಲ್ ಆಗ್ತಾ ಇದೆ, ಶುಗರ್ ತೊಗೊಂಡ್ರೆ, ಆಯಿಲ್ ತೊಗೊಂಡ್ರೆ ಎಷ್ಟು ಡೇಂಜರ್ ಅಂತೇಳಿ. ಆದರೂ ಕೂಡ ನಾವು ಶುಗರ್ ಆ್ಯಂಡ್ ಆಯಿಲ್ಗೆ ಫುಲ್ ಮೊರೆ ಹೋಗ್ಬಿಟ್ಟಿದ್ದೀವಿ. ನಮಗೆ ದಿನನಿತ್ಯ ಶುಗರ್ ಆ್ಯಂಡ್ ಆಯಿಲ್ ಇಲ್ಲ ಅಂದರೆ ನಾವು ಜೀವನನೇ ಮಾಡೋಕ್ಕಾಗಲ್ಲ. ಕ್ಯಾನ್ ಯು ಇಮ್ಯಾಜಿನ್? ಬೆಳಗಿನ ಜಾವದಿಂದ ಹಿಡ್ದು ರಾತ್ರಿ ಮಲಗೋವರೆಗೂ ನೀವೇನೇನು ತಿಂತೀರೋ ಅದರಲ್ಲಿ ಎಲ್ಲದರಲ್ಲೂ ಶುಗರ್ ಆ್ಯಂಡ್ ಆಯಿಲ್ ಇದ್ದೇ ಇದೆ. ಫಾರ್ ಎಕ್ಸಾಂಪಲ್, ಶುಗರ್ ಇಲ್ದಿರೋ ಏನು ಡ್ರಿಂಕ್ ಇದೆ ಹೇಳಿ, ಯೋಚನೆ ಮಾಡಿ. ಒಂದು ಕಾಫಿ ಕುಡಿತೀರಾ, ಶುಗರ್ ಇದೆ. ಕೂಲ್ ಡ್ರಿಂಕ್ಸ್ ಕುಡಿತೀರಾ, ಶುಗರ್ ಇದೆ. ಮಕ್ಕಳಿಗೆ ಚಾಕ್ಲೇಟ್ ಕುಡಿಸ್ತೀರಾ, ಶುಗರ್ ಇದೆ. ಮಕ್ಕಳಿಗೆ ಬೂಸ್ಟು, ಹಾರ್ಲಿಕ್ಸು, ಬೋರ್ಮಿಟಾ ಕೊಡ್ತೀರಾ, ಶುಗರ್ ಇದೆ. ನೀವು ಸಂಜೆ ತೊಗೊಳ್ಳೋಂಥ ಆಲ್ಕೋಲಲ್ಲಿ ಕೂಡ ಶುಗರ್ ಇದೆ. ಆ್ಯಂಡ್ ಅದೇ ರೀತಿಯೇ ಫ್ಯಾಟ್, ಆಯಿಲ್ ಇಲ್ದಿರೋಂಥ ಒಂದು ಐಟಮ್ ತೋರಿಸಿ, ಅಡುಗೆ ಒಂದು ಯಾವ ಅಡುಗೆ ಮಾಡ್ಬೋದು ಹೇಳಿ ಆಯಿಲ್ ಇಲ್ದಿರ? ಯಾವುದೂ ಕೂಡ ಮಾಡೋಕ್ಕಾಗಲ್ಲ. ಎಲ್ಲ ಆಯಿಲು ಕೂಡ ರಿಫೈನ್ಡ್ ಐಟಮ್ಸ್. ಅದರಲ್ಲಿ ಬರುವಂಥ ಪ್ರಾಬ್ಲಮ್ಸು ಅದನ್ನು ಯಾರೂ ವಾಯ್ಸ್ ರೈಸ್ ಮಾಡೋಕ್ಕೆ ಗಟ್ಸಿಲ್ಲ, ಯಾರಿಗೂ ಕೂಡ ಇಲ್ಲ. ಅದನ್ನು ರೈಸ್ ಮಾಡಿ ಇದರಿಂದಾನೇ ಇಂಥ ಪ್ರಾಬ್ಲಮ್ ಆಗ್ತಿದೆ ಅಂತ ಯಾರೂ ಕೂಡ ಹೇಳಲಿಕ್ಕೆ ಆಗ್ತಾಯಿಲ್ಲ. ಅಟ್ಲೀಸ್ಟ್ ಹೇಳೋದನ್ನ ಹಿಂಗೆ ಆಗ್ತಾ ಇದೆಯಲ್ಲಪ್ಪ ಅಂತ ತಲೆ ಕೂಡ ಹೋಗೋಸ್ಕೊಳ್ಳೋ ನಮ್ಮ ಜನ ಬುದ್ಧಿವಂತರಲ್ಲ. ಬಟ್ ಅಂದ್ಕೊಳ್ಳೋದೇನು, ಶೇಕ್ ತೊಗೊಂಡ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ. ಬುಲ್ಶಿಟ್ ರೀ ಸ್ವಾಮಿ. ಅದರಿಂದ ಏನೂ ಆಗಲ್ಲ. ಮುನ್ನುಮಸಿ ಆರೋಗ್ಯ ಚೆನ್ನಾಗಾಗುತ್ತೆ ರೀ. ನಿಮ್ಮ ಆರೋಗ್ಯ ಚೆನ್ನಾಗಾಗೋದಕ್ಕೋಸ್ಕರ ಕುಡೀರಿ ಅಂತ ಹೇಳ್ತಾರೆ. ಅದನ್ನು ಬಿಟ್ಟು ಡೈಲಿ ನೀವು ಬೆಳಗ್ಗೆಯಿಂದ ಸಂಜೆ ರಾತ್ರಿಗೂ ತಿಂತಾ ಇರೋ ಅಂಥ ಊಟನೇ ಕರ್ಮಕಾಂಡ. ಅದರಿಂದ ಬರುವಂಥ ಕಾಯಿಲೆಗಳಿಂದ ಫಸ್ಟು ನೀವು ಹೊರಗಡೆ ಬನ್ನಿ, ಆಮೇಲೆ ನೀವು ಹಿಂಗೆ ನೋಡ್ಕೊಳ್ಳಿ. ತುಂಬ ಜನರಿಗೆ ನೀವು ನೋಡ್ತಾ ಇರ್ತೀರ, 15 ವರ್ಷ 20 ವರ್ಷಕ್ಕೆಲ್ಲ ಆರೋಗ್ಯ ಕೆಟ್ಟೋಗುತ್ತೆ. ಶುಗರ್ ಬರುತ್ತೆ, BP ಬರುತ್ತೆ, ಡಯಾಬಿಟಿಸ್ ಬರುತ್ತೆ, ಡಿಪ್ರೆಷನ್, ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸ್, ಬಾಡಿ ಸಪೋರ್ಟ್ ಮಾಡಲ್ಲ. ಇದೆಲ್ಲ ಯಾಕೆ ಆಗ್ತಾಯಿದೆ ಬಾಸ್? ಇದೆಲ್ಲನೂ ಶೇಕ್ ತೊಗೊಂಡಾಗ್ತದೆ, ಶೇಕ್ ತೊಗೊಳ್ದಿರನೇ ಆಗ್ತದೆ. ಇದನ್ನು ಯೋಚನೆ ಮಾಡಿರಿ. ಇದೆಲ್ಲ ಯಾಕಾಗುತ್ತೆ? ನೀವು ತಿನ್ನುವಂಥ ಊಟದ ಪರಿಸ್ಥಿತಿ ಸರಿ ಇಲ್ಲ. ನೀವು ತಿನ್ನುವಂಥ ಊಟದ ಪ್ರಾಬ್ಲಮ್ ನಿಮ್ಮಲ್ಲೇ ಇಟ್ಕೊಂಡು ಎಲ್ಲಿಂದ ಬಂತು ಪ್ರಾಬ್ಲಮ್ಮು ಅಂತ ಹುಡ್ಕೋವಂಥ ಮೈಂಡ್ಸೆಟ್ಟಿನ ಜನ ನಾವುಗಳೆಲ್ಲ. ಕರೆಕ್ಟ್ ಅಲ್ವಾ? ನೋಡಿ, ಪ್ರಾಬ್ಲಮ್ ಏನು ಬಂದಿರೋದು ನಾವೇ. ಸೊ ಪ್ರಾಬ್ಲಮ್ನ ಬರ್ಸ್ಕೊಂಡಿರೋದು ನೀವೇ. ಯಾರು ಕೂಡ ನಿಮಗೆ ಪ್ರಾಬ್ಲಮ್ನ ತೊಗೊಂಡು ಬಂದ್ಬಿಟ್ಟು ಇದೇನು ಕೊರೋನಾ ವೈರಸಲ್ಲಿ ಎತ್ಕೊಂಬಂದು ನಿಮ್ಮ ಮನೆಗೆ ಇಲ್ಲ ನಿಮ್ಮ ತಂದು ಬಿಡೋಕ್ಕೆ. ಪ್ರಾಬ್ಲಮ್ನ ಬರ್ಸ್ಕೊಂಡಿರೋದು ನೀವೇ. ಸೊ ಪ್ರಾಬ್ಲಮ್ನ ಬರ್ಸ್ಕೊಂಡಾದ್ಮೇಲೆ ಅದಕ್ಕೆ ಸಲ್ಯೂಷನ್ ಅನ್ನೋದು ಹುಡುಕ್ಬೇಕಾಗಿರೋದು ನೀವೇ. ಅದನ್ನು ಬಿಟ್ಟು ನಾವು ಔಟ್ ಆಫ್ ದ ಬಾಕ್ಸ್ ಎಲ್ಲಿ ಯೋಚನೆ ಮಾಡಬೇಕು? ಏನೋ ಒಂದು ಹೊಸದೇನೋ ಒಂದು ಇನ್ವೆನ್ಷನ್ ಮಾಡ್ತೀರಾ, ಅವಾಗ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿ. ಅದನ್ನು ಬಿಟ್ಟು ನೀವು ಈ ಶೇಕ್ನೇ ತೊಗೊಂಡ್ರೆ ಏನೋ ಒಂದು ಪ್ರಾಬ್ಲಮ್ ಅಂತ ಯೋಚನೆ ಮಾಡೋದ್ರಿಂದ ನಿಜವಾಗ್ಲೂ ಎಷ್ಟರ ಮಟ್ಟಿಗೆ ಸರಿ? ಆ್ಯಂಡ್ ತುಂಬ ಜನ ಕಮೆಂಟ್ ಹಾಕ್ತಾರೆ, ಮಾಡೋಕ್ಕೆ ಕೆಲಸ ಇಲ್ಲ, ಚೆನ್ನಾಗಿ ತಿಂದುಬಿಡ್ತವೆ, ಸೊ ಫ್ರೀ ಡೇಟಾ ಇನ್ನೇನು ಬರ್ತವೆ ಹೇಳಿ? ಇನ್ನೇನು ಫ್ರೀ ಇರ್ತಾವಲ್ಲ, ಇನ್ನೇನು ಮಾಡ್ತೀರಾ ಕಮೆಂಟ್ಗಳು? ಮಾಡೋ ಕೆಲಸ ಐತೇನ್ರಿ ರೀ ನಿಮಗೆಲ್ಲ? ಒಳ್ಳೆ ಕೆಲಸ ಇದ್ದರೆ ಏನಾದ್ರು ಮಾಡಿ, ಇಲ್ಲ ಅಂದರೆ ಹೋಗಿ ಏನೋ ಮಾಡ್ಕೊಳ್ಳಿ. ನಾನಿಲ್ಲಿ ನನ್ನ ಹತ್ರನೇ ಪ್ರಾಡಕ್ಟ್ಸ್ ತೊಗೊಳ್ಳಿ ಅಂತ ಹೇಳಿಲ್ವಲ್ಲ ಯಾರ ಹತ್ರನೂ. ನಿಮ್ಗೆ ಇಷ್ಟ ಆಯ್ತು ಅಂದರೆ ಇಲ್ಲೇ ತೊಗೊಳ್ಳಿ ಪ್ರಾಡಕ್ಟ್ಸು, ಇಲ್ಲ ಅಂದರೆ ಬೇರೆ ಕಡೆ ತೊಗೊಳ್ಳಿ. ನಾಟ್ ಆ್ಯನ್ ಇಶ್ಯೂ ಎಟ್ ಆಲ್. ನೀವು ಇಲ್ಲೇ ತೊಗೊಳ್ಳಿ ಅಂತ ನಾನು ಯಾರಿಗೂ ಫೋರ್ಸೇ ಮಾಡಲ್ಲ. ಬಟ್ ನನ್ನ ಹತ್ರ ತೊಗೊಂಡು ನಾನು ಸಿಗೋವಂಥ ಗೈಡೆನ್ಸ್ನ ಕೊಡ್ತೀನಿ ಅಂತ ಹೇಳಿದ್ದೀನಿ ವಿನಃ ನೀವು ಇಲ್ಲಿ ಬನ್ನಿ ಹಂಗೆ ಮಾಡಿ ಅಂತ ಹೇಳಿಲ್ಲ. ನಾನು ಯಾವುದೇ ಕಾರಣಕ್ಕೂ ಇಂದಿನ ಲೈಫ್ ಸ್ಟೈಲಿಗೆ ತಿಂತಾ ಇದ್ದಂಥ ಫುಡ್ನ ಕಡಿಮೆ ಮಾಡೇ ಇಲ್ಲ ಇದುವರೆಗೂ ಕೂಡ. ಬಿಕಾಸ್ ಯಾಕಂದರೆ ನನಗೆ ಗೊತ್ತು ಅದರೊಳಗಡೆ ಇದ್ದಂಥ ನ್ಯೂಟ್ರಿಷನ್ ಇವಾಗ ನಾವು ತಿನ್ನುವಂಥ ಫುಡ್ಡಲ್ಲಿ ಅಷ್ಟು ನ್ಯೂಟ್ರಿಷನ್ ಸಿಗ್ತಿಲ್ಲ. ಆ ನ್ಯೂಟ್ರಿಷನ್ ಅವಾಗ ಸಿಕ್ಕಲ್ದಿರೋ ಕಾರಣಕ್ಕೇ ನಾವು ಇವಾಗ ಇದ್ರ ಮೊರೆ ಹೋಗಿರೋದು. ಇನ್ ಕೇಸ್ ಆವಾಗ ಇದ್ದಂಥ ಫುಡ್ಡಲ್ಲಿ ಇರೋವಂಥ ನ್ಯೂಟ್ರಿಷನ್ ಈಗಲೂ ಸಹ ಇದ್ದಿದ್ರೆ ನಮ್ಗೆ ಇವಾಗ ನಾನೇ ಹೇಳ್ತಾ ಇದ್ದೆ, ಇದೆಲ್ಲ ಏನಕ್ಕೆ ರೀ? ಒಳ್ಳೆ ಊಟ ನಮಗೆ ಸಿಗೋದು, ಭೂಮಿ ಒಳ್ಳೆ ಎಲ್ಲ ಚೆನ್ನಾಗಿ ಬೆಳೆ ಬೆಳೆದು ನಾವು ತಿನ್ಬೋದಾಗಿತ್ತು. ಬಟ್ ಈಗಿರೋವಂಥ ಫುಡ್ ಲೈಫ್ ಸ್ಟೈಲ್ ಹಾಳಾಗಿ ಹೋಗ್ಬಿಟ್ಟಿದೆ. ಆ ಕಾರಣದಿಂದನೇ ನಾನು ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ಬರ್ತಾ ಇರೋದು ವೆರಿ ಕ್ಲಿಯರ್ ಆ್ಯಂಡ್ ಸಿಂಪಲ್. ಇದು ಒಂದು ಊಟ. ಈ ಊಟನ ನೀವು ತೊಗೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರೋದಕ್ಕೆ ಏನು ಬೇಕೋ ಅದು ಚೆನ್ನಾಗಿ ಮಾಡ್ಕೋಬೋದು. ಅದನ್ನು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ ಇದರಲ್ಲಿ. ಆ್ಯಂಡ್ ಇದನ್ನು ತೊಗೊಂಡ್ರೆ ಏನಾಗುತ್ತೆ? ಏನೂ ಆಗಲ್ಲ. ಆರೋಗ್ಯ ಸೂಪರ್ವಾಗಿರುತ್ತೆ, ಅಮೇಝಿಂಗ್ ಆಗ್ತೀರ. ನೀವಂತಲೇ ಕಂಡಿಡೋಕ್ಕಾಗಲ್ಲ. ಡೇಸ್ ಆನ್ ಪಾಸ್ ಆಗ್ತಾ ತುಂಬ ಜನ ನ್ಯೂಟ್ರಿಷನ್ನ ಯೂಸ್ ಮಾಡಿ ಯು ಕಾಂಟ್ ಇವನ್ ಇಮ್ಯಾಜಿನ್ ಎಷ್ಟು ಚೆಂದ ಆಗಿದ್ದಾರೆ ಅಂದರೆ ಅವರಂತ ಇದುವರೆಗೂ ನಾನೇ ಕಂಡಿಡೋಕ್ಕಾಗಲ್ಲ. ಹಂಗಾಗ್ತಾರೆ. ಮುಂಚೆ ಹೆಂಗಿದ್ರು ಇವಾಗ ಹೆಂಗಿದ್ರು ಯು ಕಾಂಟ್ ಇವನ್ ಇಮ್ಯಾಜಿನ್.
ನಾನೇ ಎಷ್ಟೊಂದು ಜನ ನೋಡಿದ್ದೀನಿ. ಅವ್ರು ಹೇಗಿದ್ರು ಗೊತ್ತಾ, ಈಗ ಹೆಂಗಿದ್ದಾರೆ ಗೊತ್ತಾ, ಹೆಂಗಾಗ್ತಾರೆ ಗೊತ್ತಾ, ಸೂಪರ್. ಹೆಂಗೆಂಗೋ ಇದ್ದವ್ರು ಹೆಂಗಾಗ್ಬಿಡ್ತಾರೆ. ಅದೇ ನ್ಯೂಟ್ರಿಷನಲ್ಲಿ ಇರೋ ಡಿಫ್ರೆನ್ಸು. ಬಟ್ ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದೆ ತುಂಬ ಜನ, ತುಂಬ ಮೂರ್ಖ ಜನರು ಆರೋಗ್ಯನ ಹಾಳು ಮಾಡ್ಕೊಳ್ತಾರೆ. ನೀವು ತಿನ್ನೋವಂಥ ಐಟಮ್ ಅಷ್ಟು ಡೇಂಜರಸ್ಟ್ ಐಟಮ್ ಬೇರೆ ಯಾವುದಿಲ್ಲ. ನೀವು ತಿನ್ನೋವಂಥ ಶುಗರಷ್ಟು ಡೇಂಜರಸ್ ಐಟಮ್ ಯಾವುದಿಲ್ಲ. ನಾನು ನಿಜ ಹೇಳ್ತೀನಿ. ನೀವು ತಿನ್ನೋವಂಥ ಆಯಿಲಷ್ಟು ಡೇಂಜರಸ್ ಐಟಮ್ ಯಾವುದಿಲ್ಲ. ಇಂಡಿಯಾದಲ್ಲಿ ತುಂಬ ಒಬೇಸಿಟಿ ಆಗ್ತಾಯಿದೆ, ಒಬೇಸಿಟಿ ಆಗ್ತಾಯಿದೆ. ಅದಕ್ಕೆಲ್ಲ ಕಾರಣ ಏನು? ಇಂಡಿಯಾದಲ್ಲಿ ಡಯಾಬಿಟೀಸ್ ಬಂದು ಪೀಕ್ ಲೆವೆಲ್ ಇದೆ. ಮನೆಗೆ 4 ಜನರಲ್ಲಿ 2ರಿಗೆ ಡಯಾಬಿಟೀಸ್ ಇದೆ. ಯಾಕೆ ಡಯಾಬಿಟೀಸ್ ಇದೆ? ಇದು ಕಾಮನ್ ಅಂತೂ ಅಲ್ಲ. ನೀವು ಅನ್ಕೋಬೋದು ಕಾಮನ್, ಖಂಡಿತ ಕಾಮನ್ ಅಂತೂ ಅಲ್ಲ. ನೀವು ನಾನು ತಿಂತಾರೋಂಥ ಊಟದಿಂದಾನೇ ಬಂದಿರುವಂಥ ಪ್ರಾಬ್ಲಮ್ ಇದು. ಅದರಿಂದ ಬಂದಿರುವಂಥ ಪ್ರಾಬ್ಲಮ್ಗೂ ಇದರಿಂದ ಆಗೋವಂಥ ಒಳ್ಳೇದಕ್ಕೂ ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ. ಯಾರಾದರೂ ಮೂರ್ಖರಿದ್ದರೆ ನಾನು ಅರ್ಥ ಮಾಡ್ಸೋಕ್ಕಾಗಲ್ಲ. ಮೂರ್ಖರು ಶತದಡ್ರಿ ಇರ್ತಾರೆ, ಅವ್ರು ಇದರಿಂದನೇ ಪ್ರಾಬ್ಲಮ್ ಅಲ್ವೇ ಅಲ್ಲ. ಇದು ತೊಗೊಂಡ್ರೆ ಸೂಪರ್, ಎಂಥದ್ದಿಲ್ಲ, ನಿಂಗೆ ಇಷ್ಟ ಆದರೆ ತೊಗೊಳ್ಳಿ ಹೇಳ್ವಾ, ಹೋಗ್ಬಿಟ್ಟು ಅದೇ ಮೂರ್ಖರು ಏನು ತಿಂತಾರೋ ಅದೇ ತಿನ್ನಿ, ನಾಟ್ ಆ್ಯನ್ ಇಶ್ಯೂ. ಬಟ್ ಆದರೆ ಜನರದ್ದು ದಾರಿ ತಪ್ಪಿಸೋದು ನಾವಲ್ಲ. ಜನರಿಗೆ ನಾನು ಅರ್ಥ ಮಾಡಿಸ್ತೀನಿ, ಇದನ್ನು ತೊಗೊಂಡ್ರೆ ಏನಾಗುತ್ತೆ, ತೊಗೊಂಡಿಲ್ಲ ಅಂದರೆ ಏನಾಗುತ್ತೆ. ಬಟ್ ತುಂಬ ಜನ ಶತದಡ್ರು ಮೂರ್ಖರು, ಇದನ್ನು ತೊಗೊಂಡ್ರೆ ಏನೋ ಪ್ರಾಬ್ಲಮ್ ಆಗುತ್ತೆ ನಾವು ನಾವೇನು ಹೆಲ್ಪ್ ಮಾಡೋಕ್ಕಾಗಲ್ಲ. ನಿಮ್ಮ ಇಷ್ಟ. ತೆಲುಗುಲು ಒಂದು ಗಾದೆ ಇದೆ, ಹೇಳ್ತೀನಿ ನೋಡಿ, ನಾ ಸವ ನೀನು ಸಸ್ತಾನ್ಲೆ ಅಂತ. ಹಂಗೆ ನಾವೇನು ಮಾಡೋಕ್ಕಾಗಲ್ಲ. ಹೇಳೋದು ನಾನು ಹೇಳ್ಬೋದು. ನಾನು ಫಿಲ್ಟರ್ ಇಲ್ದಿರ ಮಾತಾಡ್ತೀನಿ ಒಂದೊಂದು ಸಲ. ಈ ವಿಡಿಯೋದಲ್ಲಿ ನಾನೇನು ಫಿಲ್ಟರ್ ಹಾಕ್ಕೊಂಡಿದ್ದೀರ ಮಾತಾಡ್ತಿದ್ದೆ. ಅಂದರೆ ಫಿಲ್ಟರ್ ಅಂದರೆ ಮುಖಕ್ಕೆ ಹಾಕೊಳ್ಳೋ ಫಿಲ್ಟರ್ ಅಲ್ಲ ಬಾಸ್, ಬಾಯಿಗೆ ಫಿಲ್ಟರ್ ಇಲ್ದಿರ ಹೇಳ್ತದೆ. ಅಂದರೆ ಮನಸ್ಸಲ್ಲಿ ಏನು ಇಟ್ಕೊಂಡಿಲ್ಲ, ಏನು ಹೇಳಬೇಕೋ ಅದನ್ನು ಹೇಳ್ಬೇಕಂತ ಥ್ರೂ ದ ಡೆಲಿವರಿ ಮಾಡ್ತಾಯಿದ್ದೀನಿ. ನಿಮ್ಗೇನು ಎಷ್ಟು ಬೆಸ್ಟ್ ಹೇಳಬೇಕೋ ಅಷ್ಟು ಅರ್ಥ ಮಾಡಿಸಿ. ಅದನ್ನು ಬಿಟ್ಟು ನಿಮ್ಮ ಇಷ್ಟ. ನೀವೀಗಲೂ ಕೂಡ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್ ನನಗೆ ಗೊತ್ತಿರೋಂಗೆ ನಿಜ ಹೇಳ್ತಿದ್ದೀನಿ. ಬೇಜಾನ್ ಟ್ರೈ ಮಾಡಿದ್ದಾರೆ ತುಂಬ ಜನ, ಫೈನಲಿ ಬರೋದೇ ನಮ್ಮ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕೆ, ನಂಗೆ ಗೊತ್ತು. ಸೊ ನೀವು ಕೂಡ ಯಾರಾದರೂ ಎಲ್ಲ ಟ್ರೈ ಮಾಡಿದ್ದೀರ, ಎಲ್ಲ ದೇವಸ್ಥಾನ, ದಿಂಡ್ರು, ದಾನ, ಧರ್ಮ, ಅಂದ್ಕೊಂಡಿರೋವಂಥ ಎಲ್ಲ ಪೂಜೆಗಳು ಏನಾದರೂ ಮಾಡಿ ನಿಮ್ಗೆ ಅಂದ್ಕೊಂಡಿರೋ ಥರ ಹೆಲ್ತ್ ರಿಸಲ್ಟ್ಸ್ ಆಗಲಿ, ವೆಯ್ಟ್ ಲಾಸ್ ಆಗಲಿ ಆಗ್ತಾಯಿಲ್ಲ ಅಂದರೆ ಇವತ್ತೇ ಮೇಲೆ ಡಿಸ್ಪ್ಲೇ ಆಗ್ತಾರಂಥ ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಅಂದ್ಕೊಂಡಿರೋಂಥ ಪ್ರಾಬ್ಲಮಿಂದ ಹೊರಗಡೆ ಬರೋಕ್ಕೆ ರೆಡಿ ಮಾಡ್ತೀನಿ ಫಾರ್ ಶೋರ್. ದಿಸ್ ಇಸ್ ಮೈ ಪ್ರಾಮಿಸ್. ಆ್ಯಂಡ್ ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಚಾರ ಏನಂದರೆ, ತುಂಬ ಜನ ಈ ವಿಡಿಯೋನ ನೋಡಿರ್ತಾರೆ, ಫುಲ್ ಆಡೋ ನೋಡಿರಲ್ಲ. ಬಟ್ ನೀವು ಈ ವಿಡಿಯೋನ ಫುಲ್ಲು ನೋಡಿ, ನೀವು ನಿಜವಾಗ್ಲೂ ಏನೋ ಅಂದ್ಕೊಂಡು, ನನಗೂ ಗೊತ್ತಿಲ್ಲ, ವೆಯ್ಟ್ ಲಾಸ್ಗಾಗಿ ಇಲ್ಲ ಹೆಲ್ತ್ ರಿಸಲ್ಟ್ಗೋಸ್ಕರ ನೋಡಿದರೆ, ಇದನ್ನು ತುಂಬ ಜನ ಮಾಡಿಲ್ದಿರೋಂಥ ಕೆಲಸ ನೀವು ಮಾಡಿದ್ದೀರ, ಅದಕ್ಕೋಸ್ಕರ ನೀವು ವಿಡಿಯೋ ನೋಡಿರೋದು. ಆದರೆ ನೀವು ಯಾವಾಗೋ ಅಂದ್ಕೊಂಡಿರ್ತೀರ, ನಿಮ್ಮ ಬ್ರೈನ್ಗೆ ಮೆಸೇಜ್ ಕೊಟ್ಟಿರ್ತೀರ, ನಾನು ಸಣ್ಣ ಆಗಬೇಕು, ನನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಅಂತ. ಅದಕ್ಕೋಸ್ಕರನೇ ಮೇ ಬಿ ನೀವು ವಿಡಿಯೋ ನೋಡಿರ್ಬೋದಾ, ನನಗೆ ಗೊತ್ತಿಲ್ಲ. ಬಟ್ ನೀವು ಅಂದ್ಕೊಂಡಿರೋದೇ ನಿಮಗೆ ಸಿಗೋದು. ನೀವು ಏನು ಅಂದ್ಕೊಂಡಿರ್ತೀರೋ ಅದು ಸಿಕ್ಕುತ್ತೆ. ನೀವು ಅಂದ್ಕೊಂಡಿರ್ಬೋದು ನಾನು ಚೆನ್ನಾಗಿ ಆಗಬೇಕಂತ, ಅದಕ್ಕೋಸ್ಕರ ನಿಮ್ಗೆ ಈ ವಿಡಿಯೋ ಸಿಕ್ಕೋದು. ಬಟ್ ನೀವು ಅಂದ್ಕೊಂಡಿದ್ದೀರ ಚೆನ್ನಾಗಿ ಆಗಬೇಕು ಅಂತ ಅಂದ್ಕೊಂಡಾಗ ಈ ವಿಡಿಯೋ ಸಿಕ್ಕಿದೆ ಅಂದರೆ, ಡೂ ನಾಟ್ ವೇಸ್ಟ್ ಯುವರ್ ಟೈಮ್. ಇವತ್ತೇ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ರೆಡಿ ಮಾಡ್ತೀನಿ ವೆಯ್ಟ್ ಲಾಸ್ ಮಾಡಿಸೋದು ಹೇಗೆ ಅಂತ. ನೀವು ಮಾಡಬೇಕಾಗಿರೋದೆಲ್ಲ ಇಷ್ಟೇ, ಮೇಲೆ ಡಿಸ್ಪ್ಲೇ ಆಗ್ತಾರಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಒಂದು ಅಮೇಜಿಂಗ್ ವಿಡಿಯೋಸ್ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.